ಹೌದಾ ಹೊಲ್ದ ಕೆಲಸ ಬಾಳ ಐತ ಈಗ ಬಂದೇನೆ. ರಾಶಿ ಗೀಶಿ ಮುಗೀತ? ಮುಗಿತ, ರಾಶಿ ಮುಗಿತ. ಚಲೋ ಆತ್ ನೋಡ್ರಿ. ನಮ್ಮ ಮಗನಿಗೆ ಸಾಲಿ ಓದ್ಸಕತ್ತಿತ್ತು, ಇಲ್ಲ ಅಂದ್ರ ನಿಮ್ಮಂಗ ಮತ್ತ ಹೊಲ್ದಾಗ ಬಿಡ್ಬೇಕಾತಿತ್ ನನ್ ಮಗ. ಹೌದೌದ, ಸಾಲಿ ಹಾಕಿ ಚಲೋ ಇತ್ತು, ಇಲ್ಲ ಗೈಡ್ ಹೋಗ್ಬೇಕಾಗ್ತದ ನಮಗ ಬಿ. ಏನ ಕಷ್ಟ ಸುಖ ಅಲ್ಲಿ ಈಗ ಬರಕ ಚಲೋ ಸಾಲಿ ಕಲ್ಸೋಣ, ಚಲೋ ಸಾಹಿಬ್ ಮಾಡೋಣ. ಆಯ್ತಾಯ್ತು, ಚಲೋ ಆಯ್ತು ಬಿಡು ನನ್ ಮಗ ಸಾಲಿ ಓದೋದು. ಹೌದೌದು. Hi mummy. Hi dad. What are you doing mummy? ಇದೇನಪ್ಪ, ಏನ್ ಮಾತಾಡ್ಲತ್ತಿ? ನಂಗೇನು ತಿಳಿಯವಲ್ದು. ಮಮ್ಮಿ ನಿನಗೇನ್ ಅರ್ಥ ಆಗವಲ್ದೇನ? ಇಲ್ಲಪ್ಪ. ಮಮ್ಮಿ ನಮ್ಮ ಹನುಮಂತ ದಾಸರು ಅದಿರಂತಲ್ಲ ಇಲ್ಲಿ, ಅವ್ರ ಅದಿರಲ್ಲ, ಅವರು ಇಂಗ್ಲಿಷ್ ಚೆನ್ನಾಗಿ ಹೇಳಿಕೊಟ್ರ. ಇವತ್ತು ನಾನು ಭಾರಿ ಕಲ್ತೀನಿ. ಇವತ್ತು ಏನೇನ್ ಕಲ್ತಿ? ಇವತ್ತು ಹಂಗಂದ್ ಏನ್ ಗೊತ್ತ ನಿನಗೆ ವಾಟ್ ಆರ್ ಡೂಯಿಂಗ್ ಅಂತಂದ್ರ? ಇಲ್ಲಪ್ಪ. ಹಂಗಂದ್ರ ನೀನು ಏನ್ ಮಾಡಕತ್ತಿ ಅಂತ ಅರ್ಥ. ಓ, ನಾನ್ ನೋಡಪ್ಪ ಅಕ್ಕಿ ಹಸನ್ ಮಾಡ್ಲಿಕತ್ತಿ. ನಿಮ್ಮ ಅಪ್ಪಗ್ ಹಸು ಆಗ್ಯದಂತ ಊಟಕ್ಕ. ಹೌದನ್ ಮಮ್ಮಿ? ಹೌದಪ್ಪ. ಸರಿ ಸರಿ, ಕೈಕಾಲ್ ಮುಖ ತೊಳ್ಕೊಂಬ, ಉಣ್ಣಾಕ್ ಕೊಡ್ತೀನಿ. ಆಯ್ತು ಮಮ್ಮಿ, ಬರ್ತೀನಿ ಮಮ್ಮಿ. ಯಾವಾಗ ಬಂದೆ ಮಗ. ಈಗ ಬಂದವ. ಸಾಲಿಂದ ಬಂದೆ. ಸಾಲಿಂದ ಬಂದವ. ಹೋಗ್ ಮಗ, ಕೈಕಾಲ್ ಮುಖ ತಗೊಂಬ, ಹಾಕ್ತೀನಿ. ಆಯ್ತವ ಆಯ್ತವ. ಅವ ಭಾಳ ಹಸುವಾಗ್ಯದ ನಂಗ. ಉಣ್ಲ ಕೊಡ್ತಿ? ಕೊಡ ಕೊಡ, ಉಣ್ಲಕ್ ಕೊಡು, ಜಲ್ದಿ ಕೊಡು. ಹಸುವಾಗ್ಯದ ನಂಗೆ, ಭಾಳ ಹಸುವಾಗ್ಯದ. ತುಪ್ಪಾಕ ತುಪ್ಪಾಕ. ಆಗ್ತೀನಿ ಮಗ, ನೀ ಉಣು. ನಿನಗಿನ ಹೆಚ್ಚಿನ ಅದೇನೋ ಮಗ. ಮಗ ಸಾಲಿಗೆ ಹೋಗಿದ್ದೆ? ಸಾಲಿಗೆ ಏನಕ್ಕೋಸ್ಕರ ಎಲ್ಲ ಕಲ್ತಿಲ್ಲ? ಎಲ್ಲ ಕಲಿಸಾರ. ಹೌದಾ ಮಗ? ಚಲೋ ಮಾಡಿ ನೋಡ್ ಮಗ. ನಿಮ್ಮ ಅಪ್ಪ ಅಂತ ದಡ್ಡ ಆಗಿಬಿಟ್ಟ, ನೀನಾದ್ರೂ ಹೋಗಿ ಸ್ವಲ್ಪ ಶಾಣೆ ಆಗೋ. ಅಪ್ಪ ಇಲ್ಲಿ ಬಂದವ. ಅಪ್ಪ ಇಲ್ಲಿ ಹೋಗಣ. ಅಪ್ಪ ಮಗ ನೀ ಬಂದೆ ಮಗ. ಹೇಳಪ್ಪ. ಮಗ, ನಿಮ್ಮ ಅಪ್ಪ ಕರಿತೆ ನೋಡಿ, ಏನ ಅಂತಾನ, ಸ್ವಲ್ಪ ಮಾತು ಕೇಳ. ಏನಪ್ಪ? ಸಾಲಿಗೆ ಹೋಗಿದ್ದಪ್ಪ. ಸಾಲಿಗೆ ಹೋಗಿದ್ದಪ್ಪ. ಸರಿ, ಸ್ವಲ್ಪ ತುಪ್ಪ ಆಗ್ಲೇ ಮಗ, ಸ್ವಲ್ಪ ಓಣಸ್ ತಿನ್ನ ಜಗ್ಗಿ ಓಣಸ್ ನಿನ್ ಮಗನಿಗೆ. ಅದ್ರ ಬಿಡ್ತಾ ನಿಮ್ಮ ಅಪ್ಪ, ಜಲ್ದಿ ಜಲ್ದಿ ಉಣು. ನಿಮ್ಮ ಅಪ್ಪನ ಬಗ್ಗೆ ತಲೆ ಕೆಡ್ಸಿದ ಮಗ. ನಿಮ್ಮ ಅಪ್ಪದ ಇದ್ದಂಗೆ ಅದು ಯಾವಾಗ್ಲೂ ಇರ್ತದಲ್ಲ. ಸಾಕವ ನಂಗೆ, ಸಾಕ. ಆಯ್ತು ಮಗ. ಹೊರಗೆ ಹೋಗ್ಲಿ. ಆಯ್ತು ಮಗ, ಆಟ ಆಡಿ ಬಾ. ನಿಮ್ಮ ಅಪ್ಪ ಏನಾದ್ರು ಕರಿ, ಒಂದ್ ಸ್ವಲ್ಪ ಊಟಕ್ಕೆ ಬಾ ಅಂತ ಹೇಳ. ಆಯ್ತವ. ಅಪ್ಪ, ಅಪ್ಪ ಅಲ್ಲ ಮಗ. ಅವ್ವ ಮನಿಗ್ ಬಾರ ನೋಡು ಊಟಕ್ಕ. ಒಳಗಂತ ಹೋಗು, ಹೊರಗೆ ಕುಂತಿರಿ. ನಿಂದ ಆಯ್ತಲ್ಲಪ್ಪ? ಆಯ್ತಪ್ಪ, ನಂದು ಆಯ್ತು. ಆಯ್ತು ಆಯ್ತು, ಬೇಸ್ ಆಯ್ತಪ್ಪ. ಎಲ್ಲಿಗೆ ಹೊಂಟಿ ಮಗ? ಅಪ್ಪ ಹೊರಗೆ ಹೋಗಿ ಬರ್ತೀನಿ, ಆಟ ಆಡಿ ಬರ್ತೀನಿ. ಹೋಗಿ ಶಿವ ಶಿವ. ಹೋಯ್ ಪಾಪ, ಹೋಯ್ ಹೋಯ್. ಬಂದ್ರ? ಈಗ ಬಂದವ. ಕೂಡ್ ಕೂಡ್ ಕೂಡ್. ಊಟ ಮಾಡು. ಆಯ್ತವ. ತಗೋ ರೊಟ್ಟಿ, ಕಟ್ಟಿ ಕಟ್ಟಿ ರೊಟ್ಟಿ, ಎಳ್ಳಚ್ಚು ರೊಟ್ಟಿ ಮಾಡ. ಸ್ವಲ್ಪ ತುಪ್ಪ ಹಾಕ್ಲ, ಸ್ವಲ್ಪ ತುಪ್ಪ ಹಾಕಿ. ಯಾಕವ್ವ ಜಗ್ಗಿ ನಾಟಕ ಮಾಡಕೈತಲ್ಲ? ಹಂಗೇನ್ ಇಲ್ಲ, ದಿನಾ ಮಾಡದ್ ನಾಟಕನ ನಡೆದದ. ಇವತ್ತೇನು ಬ್ಯಾರೆ ಐತಿ? ಸಾಕ್ ಸಾಕ್ ಸಾಕ್. ಮತ್ತ ಹೊಲ್ದಾಗೆಲ್ಲ ರಾಶಿ ಆಗೈತಿಲ್ಲ?
ಹಾ ಆಗ್ಯದ ಆಗ್ಯದ ಗಾಸಿ ಆಗ್ಯದ. ಮತ್ತ ಇದು ಮತ್ತ ನಾಳೆಯಿಂದ ಏನು ಕೆಲಸ ಇಲ್ಲ ಅಂದಂಗಾಯ್ತು. ಕೆಲ್ಸ ಇಲ್ಲ, ಒಂದ್ 15 ದಿನ ಬಿಟ್ಟು ಗಂಜಿಗೆ ಹೋಗಿ ಹಾಕಿ ಬರ್ಬೇಕು. 15 ದಿನ ಬಿಟ್ಟು ಬಾ ಅಂದಾಗ ಅದ್ ಹಾಕಿದ್ದೆ ಅಂತಂದಾಗ ಮುಗಿತ್ ನನ್ ಕೆಲ್ಸ. ಹೌದಾ, ಮತ್ತೆ ಗಂಜಿಗೆ ಹಾಕೋದು ಲೇಟ್ ಆಗೈತಿ. ಹಾ, ಒಂದ್ 15 ದಿನ ಆಗ್ತದ. ಆಗ್ತದ. ಸ್ವಲ್ಪ ಮೊಸರು ತಂದಿ ನೋಡ. ಸಾಕು ಶಂಗದ ಕಾರ್ ರೊಟ್ಟಿ ಹಾಕೊಂಡ್ ಉಂಡ್ರೆ ಬಾರಿ ರುಚಿ ಆಗೈತಿ. ಸಾಕು, ಮಸ್ತ್ ಐತಿ. ನೀವು ಉಣಗಿ ಮತ್ತೆ ಬರಮಲ್ಲ. ನಂಗೆ ಗೊತ್ತಿದ್ದವು ನೀ ಅದಕ್ಕೆ ಹೆಂಗ್ ಮಾಡಕೈತಿ ಅಂತ. ಹಂಗೇನಿಲ್ಲ ಅಪ್ಪ, ಬಾಳ್ ಕ್ಯಾಲ್ ಆಗೈತಿ ನಮ್ಮ ಅಣ್ಣನ ಮ್ಯಾಗ. ಹೋಗಿ ಬರಮ್ಮ ಒಂದ್ ಸ್ವಲ್ಪ. ಹೌದೌದೌದು, ಆಮೇಲೆ ಸಿಗೊಮ್ಮೆ ಕ್ಯಾಲ್ ಆಗ್ತದ ನನಗೆ. ಸ್ವಲ್ಪ ಜೀವ ಎಳೆಕತ್ತೈತಿ. ನಮ್ಮ ಅಣ್ಣ ಅಂತ ಬಂದಿಲ್ಲ, ನಾವ್ ಅದ್ರ ಹೋಗಿ ಮಾತಾಡ್ಸ್ಕೊಂಡ್ ಬರಮ್ಮ ಅಂತ. ಆಯ್ತಾಯ್ತು ತಗ, ನಸಕ್ಲೆ ಪೈಲಿ ಬಸ್ಸಿಗೆ ಹೋಗ್ಬಿಡಮ್ಮ. ಎದಕ್ಕೆ ಆಯ್ತಾ? ಆಯ್ತು. ಮತ್ತೆ ನಶಿಗ್ನಾಗ ಬೆಳಿಗ್ಗೆ ಎದ್ದಳು. ಆಯ್ತು, ಹೋಗ್ಬಿಡಮ್. ಸರಿ ಸರಿ. ಅವ ಏನ್ ಮಗ ಬಾ. ಅವ ಇಲ್ಲಿಗೆ ನಾನ ಬರ್ತೀನಿ. ಅವ ನಾನ ಬರ್ತೀನಿ. ಮಗ ನಿಮ್ ಮಾವನ ಮನೆಗೆ ಹೋಗಿ ಬರಲ್ಲ. ನಾನ ಬರ್ತೀನಿ. ಮಗ ಹೋಗಮ್ಮ, ನೀನು ಬಿಟ್ಟು ಹೋಗಿ ನನ್ ಮಗ. ನಾನು ಅಪ್ಪ ನಾನ ಬರ್ತೀನಪ್ಪ. ಲೇ, ನಿನಗ್ ಶಾಲಿ ಬಲಿಗೆ ಹೋಗೋದ್ ಆದ ಇಲ್ಲೇ ಬಗೆ ಊರ್ ತೆಗೆದ ಆಯ್ತಲ್ಲ ನಿಮ್ಮ ಅವನ ಜೊತೆಗೆ. ನಂಗೆ ಗೊತ್ತಿಲ್ಲಪ್ಪ. ನಾನ ಒಂದ್ ದಿವ್ಸ ಬರ್ತೀನಪ್ಪ. ಶಾಲೆ ಹೋಗಿ ಶಾಲೆ ಮುಳುಗ್ತೈತೆ. ಒಂದಿನ ಶಾಲಿಗೆ ಹೋಗ್ಲಿ ಅಂತ ನೀ ಬಾಳ ಹೋಗಿದ್ದೀನಿ. ನಿನ್ನ ಮಗ ಬಾಳ ಹೋಗ್ತಾನ. ನೀ ಓದಿ ಉತ್ತರ ಆಗಿದೆ, ಮಸ್ತ್ ಆಗ್ಯದ. ನಿಮ್ ಕಾಲಕ್ಕೆ ಸಾಕಾಗ್ಯದ. ಆಯ್ತು, ಮುಂಜಾನೆ ಗಡಿ ಆಗಿ ಈ ಬುಕ್ ಕಲ್ತು ಹೋಗಮ್ಮ. ಆಯ್ತು ಆಯ್ತು. ಅಣ್ಣ, ಅಯ್ಯೋ ಇವಾಗ ಬಂದಿನಿ. ಅತ್ತಿಗೆ ಆರಾಮಿದೆ? ಈಗ ಬಂದಿ. ನನಗೆ ಆರಾಮಿಲ್ದ ಬಾಳ ದಿನ ಆಯ್ತು. ಈಗ ಬಂದೆ ನಾನು ನೆನಪಾಗಿ ನೋಡ್ಬೇಕ ಅನಿಸ್ತು, ಅದಕ್ಕೆ ಮಾತಾಡ್ಸ್ಕೊಂಡ್ರದ ತಂದ್ ಬಂದೇವ. ಅತ್ತಿ ಸಾಬು ಆರಾಮಿಲ್ಲ. ಆರಾಮಿದ್ದತ್ತಿ. ನೀ ಆರಾಮಿದ್ದತ್ತಿ? ಮಾಮ ಅತ್ತಿ ಎಲ್ಲ ತಿರ್ಗಕ್ ಹೋಗ್ಯಾನ ನೋಡಮ್ಮ. ಕೆಲ್ಸ ಇಲ್ಲ ಬಗ್ಸಿಲ್ಲ ಅವನಿಗೆ. ನೀ ಮಾಡಿ ಬಂದ ನೋಡು ಅತ್ತಿಗೆ. ಏನಣ್ಣ ಆರಾಮಿದ್ರಿ? ಹಾ, ಆಗಾಮಿದ್ದೀನವ. ನೀ ಆಗಾಮಿದ್ದೆ? ನಾ ಆರಾಮಿದ್ದೀನಿ ನೋಡ್ರಿ. ನಾ ಹೆಂಗಿದ್ದೀನಿ ನೋಡಿದ್ರೆ ಗೊತ್ತಾಗಲ್ದ ನಿಮ್ಗ? ಹಾ, ಹೌದಾ. ತಟಕ್ ನೀರ್ ತವ, ಕಾಲ್ ತಗೊಂಡು. ಬಾ ಅಣ್ಣ, ಕೈ ಕಾಲು ತೊಳ್ಕೊ ಬಾ. ಹಾ, ಆಯ್ತು. ಮಗ ಹೋಗ್ ಮಗು, ಕೈ ಕಾಲ್ ಮುಖ ತೊಕ್ಕೋ. ಬಾಪ ಬಾ, ನಿಮ್ಮ ಅವ್ವ ನೀನ್ ತಗೋಪ್ಪ. ಬಾರವ್ವ ಲಕ್ಷ್ಮಿ, ಬಾಳ ದಿನ ಆಯ್ತು ನಿನ್ ಕೂಡ ಮಾತಾಡಿ. ಸ್ವಲ್ಪ ಮಾತಾಡಮ್ಮ. ಚಾಗಿ ಕಾಸ್ತ ನಿಮ್ಮ ಅಣ್ಣಗ ಬೇಡ? ಕಾಸ್ ಅತ್ತಿಗೆ ಕಾಸ್. ಬಬ್ರು ಬಂದ ನಿಮ್ಮ ಅಣ್ಣ. ಆಯ್ತಾಯ್ತು, ಕಾಸ್ತೀನಿ. ಕುಂದ್ರ ನಾನ್ ಚಾ ಕಾಸ್ ಬರ್ತೀನಿ. ನಿಮ್ಮ ಅಣ್ಣ ಈಗ ಬರಂಗ ನಾ ಹೋಗ್ ಬರ್ಲಿ. ಆಯ್ತು ಅತ್ತಿಗೆ, ಹೋಗ್. ಅಣ್ಣ ಅಣ್ಣ ಅಣ್ಣ, ಆರಾಮಿದ್ದೀನಿ. ನೀ ಆರಾಮಿದ್ಯಾ? ನಾನು ಆರಾಮಿದ್ದೀನಮ್ಮ. ಎಲ್ಲಿ ಹೋಗಿದ್ದಣ್ಣ? ಹೊರ ಹೋಗಿದ್ದಮ್ಮ, ಸ್ವಲ್ಪ ಕೆಲಸ ಇತ್ತು. ಹೌದಣ್ಣ. ಆಯ್ತಣ್ಣ ಆಯ್ತು. ಯಾರು ಬಂದಿರಮ್ಮ? ನಿಮ್ಮ ಮಾವ ನಿನ್ನ ಹಳೆ ಬಂದನ ಸಾಬು. ಮಾವಳೆ ಬಂದಾರ? ಮತ್ತೆ ಅಲ್ಲಿ ಕುಂತಾರ ಕೊನೆಗ. ಹೌದಾ, ಮಾವ ಭೇಟಿ ಆಯ್ತಲ್ಲ. ಹಾ, ಭೇಟಿ. ಹಾ, ಹೆಂಗ್ ನಡ್ದದಪ್ಪ ನಿಮ್ ಕಡೆ ಎಲ್ಲ ಹೊಲ ಬೆಳಿ ಎಲ್ಲ? ಬೆಳೆ ಎಲ್ಲ ಚಲೋ ಅದ್ ನೋಡ್ರಿ ಮಾವ. ನಿಮ್ ಕಡೆಗೆ? ನಮ್ ಕಡೆ ಏನಪ್ಪ, ಎಲ್ಲ ಬರಗಾಲ, ಮಳಿ ಇಲ್ಲ, ಏನಿಲ್ಲ. ಎಲ್ಲ ಏನ್ ಶಿವನ ಆಟ, ಏನ್ ಮಾಡಕ್ಕಾಗೋ. ಹೌದಮ್ಮ, ಕವಳಿ ಗಿಳಿ ರಾಶಿ ಆದವ? ಹಾ, ಆಗ್ಯಾವಪ್ಪ ಆಗ್ಯಾವ. ಇನ್ನೊಂದ್ 15 ದಿನ ಬಿಟ್ಟು ಗಂಜಿಗೆ ಹಾಕ್ಬೇಕು. ಅದೇ ನಿಮ್ ತಂಗಿ ಅಣ್ಣನ ಮನೆಗೆ ಹೋಗಮ್ಮ ಜಗ್ಗಿಗೆ ಜೀವತ್ತಿನಾಗಿದ್ಲ, ಅದಕ್ಕೆ ಕಟ್ಕೊಂಡ್ ಬಂದಪ್ಪ. ತಂಗಿ ಬರ್ಲದ ಬಾಳ ದಿನ ಆಯ್ತು. ಹೌದು, ಚಲೋ ಮಾಡಿರ್ತವ. ಆಕಿನ ಜಗ್ಗಿ ಕ್ಯಾಲ್ ಆಗಿತ್ತು, ಅದಕ್ಕೆ ಬಂದೆ. ಲಕ್ಷ್ಮಿ, ಬಾರವ್ವ, ಸ್ವಲ್ಪ ಅಡಿಗೆಗೆ ಹೆಲ್ಪ್ ಮಾಡ್ಬಾ. ಹಾ, ಎಲ್ಲ ಬಿಟ್ಟಿಲ್ಲ, ಬಿಡ್ಬೇಕು. ರೇಟ್ ಬಂದಿಲ್ಲ ಮಾವ ಅಂದ್ರೆ? ಬಂದಿಲ್ಲಪ್ಪ. ಏನ್ ಮಾಡ್ಬೇಕು ಅರ್ಥ ಆಗ್ಲಾಗದ. ಎಲ್ಲ ಬರಗಾಲ ಆಗ್ಯದ. ಮಳಿ ಬಗ ಎಲ್ಲ ಆಯ್ತಂದ್ರೆ ಏನನ್ನ ಆಗ್ತಾವ. ಹತ್ತಿ ಒಂದು ಹಾಕಿದ್ರೆ ಏನಾಯ್ತದ? ಎಲ್ಲ ಒಣಗಿ ಹೋಗ್ಬಿಟ್ಟವ. ಮನುಷ್ಯನೇ ಒಣಗಕತ್ತಿ. ನೀನ್ ಹತ್ತಿದೇನ್ ಹೇಳ್ದಪ್ಪ. ಹೌದು ನೋಡಪ್ಪ, ಎಲ್ಲ ಹೆಂಗಾಗ್ಯದ ಜೀವನ ನಮ್ದು. ಪಾಮ್ಲೆಕ್ಕಿ ನಂಬರ್ 1. ಹಾಯ್ ಮಾಮಾ, ಹಾಯ್ ಅಂಕಲ್, ಹೌ ಆರ್ ಯು?
ಅಲ್ಲ ವಿಜ ಏನಿಲ್ಲ ಇದು ಏನ್ ಮಾತಾಡಕತ್ತಿದ್ದಿ ಒಂದನ ಅರ್ಥ ಆಗಲ್ದು ಅಂಕಲ್ ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತಲ್ಲ ಏ ಬಾಗಿ ಖುಷಿ ಆತ್ಲ ಮಗ ಬಾಗಿ ಖುಷಿ ಆಯ್ತು ನಿನಗೆ ಹಿಂಗಂದ್ರೆ ಏನಂತ ಗೊತ್ತೇನೆ ಗೊತ್ತಿಲ್ಲ ಮಗ ಹೇಳಪ್ಪ ಏನ್ ಹಂಗ ಅಂಕಲ್ ಹಿಂಗಂದ್ರ ನೀನು ಹೇಗಿದಿ ಅಂತ ಅರ್ಥ ಅಲ್ಲ ಮಗ ನಾ ಬೇಸಿದ್ದೀನಿ ಮಗ ನೀ ಬೇಸಿದ್ದಿಲ್ಲ ನಾನು ಫೈನ್ ಆಗಿದ್ದೀನಿ ಫೈನ್ ಏ ಸವಾಸ್ ಮಗ ಬಾಳ ಖುಷಿ ಆಯ್ತು ಮಗ ಅಂಕಲ್ ಹಾಪ ನಿನ್ನ ಮಗ ಬಂದ ನಾನು ಸಾಬುನಾ ಸಾಬ್ಯ ಬಂದ ನೋಡಪ್ಪ ಅಲ್ಲೇ ನಿಮ್ಮ ಅತ್ತೆ ಹತ್ತಿಗೆ ಹೋಗ್ತೀನಿ ಅಂಕಲ್ ಬೆಟ್ಟ ಹಾಕ್ನವ್ನ ಏ ಸಾಬ ಏನಪ್ಪಾ ವಿಜಯಪ್ಪ ಬಹಳ ಹುಷಾರಾಗ್ಯಾನ ಎಲ್ಲಿ ಬಿಟ್ಟವನಿಗೆ ಇಲ್ಲೇ ಮದುವೆ ಸರ್ಕಸ್ ಶಾಲೆಗೆ ಹೋಗ್ತಾನ ಮನೆ ಪಕ್ಕದಾಗ. ಸಂಗರಿ ಶಾಲೆಗೆ ಬಿಟ್ಟದಗ ಸರ್ಕಸ್ ಶಾಲೆಗೆ ಹೋಗ್ತಾನ. ಏ ಬಹಳ ಹುಷಾರಾಗ್ಯಾನ ಬಿಡು ಮಗ ಬಹಳ ಹುಷಾರಾಗ್ಯಾನ. ನಮ್ ಸಾಬು ಏನಿಲ್ಲಪ್ಪ ಬಹಳ ಪರೇಶಾನ್ ಆಗ್ಯದ ಅವ್ನ ಸಲಹೆಗೆ ಏನ್ ಮಾಡ್ಬೇಕು ಚೆನ್ನಾಗ್ ಮಾಡಿ ತಗೋ ಇಲ್ಲೆಲ್ಲ ಚೆನ್ನಾಗಿ ಕಲಿಸ್ತಾರೇನ ಚೆನ್ನಾಗಿ ಕಲ್ಸರ ಇತ್ತೀಚೆಗೆ ಇಂಗ್ಲೀಷ್ ಮೇಡಮ್ ನಮಗೆ ಗೊತ್ತಾಗಲ್ಲ. ಏ ಏನೇನ್ ಕಲಿಸ್ತಾರ ಬಸ್ಸಿ ಕೇಳಮ್ ಕರಿ ಮಗನ ಏ ವಿಜಯಪ್ಪ ಏ ವಿಜಯ ಏ ವಿಜಯ ಏನಪ್ಪ ಏನ್ ಮಾಮ ಏನಕ್ಕೆ ಕೇಳ್ತಾನ ಹೇಳ ಸ್ವಲ್ಪ. ಅಂಕಲ್ ಏನ್ ಅಂಕಲ್ ಮಗ ನೀ ಇಂಗ್ಲೀಷ್ದಾಗ ಅದೇನೋ ಟಸ್ ಪುಸ್ ಏನೇನ್ ಅಂದ್ಬಿಟ್ಟಪ್ಪ ನನಗ್ ಕೇಳಿ ಬಹಳ ಖುಷಿ ಆಯ್ತು. ಬಸ್ಸಿ ಅದ್ರ ಬಗ್ಗೆ ಏನ್ ಹೇಳಪ್ಪ ನೀ ಎಲ್ಲಿ ಕಲ್ತಿ ಯಾಕೆ ಕಲ್ಸಕತ್ತಾಗ ಅಂಕಲ್ ಹಾಪ ನಮ್ ಸಾಲಿಲ್ಲ ಹೌದು ನಮ್ ಶಾಲ್ಯಾಗ ಹನುಮಂತ ದಾಸ್ ಸರ್ ಅಂತ ಅದಾರಲ್ಲ ಹಾ 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 ಇಂಗ್ಲಿಷ್ ಟೀಚರ್ ಹೌದು ಅವರು ಬಾಳ ಚೆನ್ನಾಗಿ ಕಲಿಸ್ತಾರಪ್ಪ ನನಗ ಹಾ ಹೆಂಗ್ ಕಲಿಸ್ತಾರ ಗೊತ್ತ ನಿನಗ ಗೊತ್ತಿಲ್ಲಪ್ಪ ಹಾಡ್ಕೊಂತ ಹಾ ಕುಣಕಂತ ಹಾ ಪಿಕ್ಚರ್ ತೋರ್ಸ್ಕಂತ ಹಾ ಎಲ್ಲ ಪಿಕ್ಚರ್ ಮೂಲಕ ತೋರಿಸ್ತಾರ ನಮ್ಗ ಏ ಬಾರಿ ಕಲ್ತೀನಿ ಇನ್ನೂ ಚೆನ್ನಾಗಿ ಕಲ್ತೀನಿ ಅದಕ್ಕ ನನಗೆ ಸ್ವಲ್ಪ ಇಂಗ್ಲಿಷ್ ಮಾತಾಡಕ್ ಬರ್ತಾ ಇದ ಏ ಬೇಸ್ ಮಗ ಬೇಸ್ ನಿಮ್ ಹಂಗಲ್ಲ ಶಾಲೆ ನಿಮ್ಮ ಸಾಬೇಗ್ ಬರ್ತಾನೆ ಇಂಗ್ಲಿಷ್ ಸಾಬಾಗನು ಬರ್ತದಪ್ಪ ಬಟ್ ನಿನ್ನಟ್ಟಿಲ್ಲ ಮಗ ಹಾ. ಏ ಮತ್ತೆ ನಾಳೆ ನಿಮ್ ಶಾಲೆ ಕರ್ಕೊಂಡು ಹೋಗ್ತಾ ನಿಮ್ ಮಾಸ್ತರ್ ಬಸ್ಸಿ ಭೇಟಿ ಆಗಮ್ಮ ಆಯ್ತು ಅಂಕಲ್ ಅಪ್ಪನ ಜೋಡಿ ನಾಳೆ ಬರ್ರಿ ಏ ಬರ್ತೀನಪ್ಪ ಹನುಮಂತ ಸರ್ ಭೇಟಿ ಮಾಡಿಸ್ತೀನಿ ಸರಿಯಪ್ಪ ಸರಿ ನಾಳೆ ಬರ್ತೀನಪ್ಪ ಆಯ್ತು ಅಂಕಲ್ ನಾ ಬರ್ಲಾ ಅಂಕಲ್ ಹಾ ಬಾ ಮಗ ಬಾ ಆಯ್ತು ಹೋಗಿ ಶಾಲೆಗೆ ಭೇಟಿಯಾಗಿ ಬರಮ್ಮ. ಹೌದು ನಾಳೆ ಹೋಗಿ ಭೇಟಿಯಾಗಿ ಬರಮ್ಮ ಮಗ ಹಾ. ಹೋಗಮ್ ನಡಿ ಸ್ವಲ್ಪ ನಡಿ. ಊಟ ಗೀಟ ಮಾಡಿ ಬರಮ್ ಏನಲ್ಲಪ್ಪ ಗುಡ್ ಮಾರ್ನಿಂಗ್ Very good morning. Sit down. ಥ್ಯಾಂಕ್ ಯು ಟೀಚರ್ Give me your attendance. ಎಸ್ ಮ್ಯಾಮ್ Vijay, ಎಸ್ ಟೀಚರ್ Kalappa, Banu, Preeti. Yes, teacher. Vijay, ಎಸ್ ಟೀಚರ್ Kalappa. ಎಸ್ ಟೀಚರ್ Hey, Kalappa ಬಂದಿಲ್ಲ teacher. Okay. Teacher. ಇಲ್ಲ ಅವ್ನು ಬರ್ಲಿಲ್ಲಲ್ಲ ಅದಕ್ಕೆ ನಾನು ಸರಿ ಬಂದಿಲ್ಲ Kalappa ಇವತ್ತು. ಬಂದಿಲ್ಲ ಟೀಚರ್ ಸರಿ ನಿನ್ನೆ ಏನ್ ಹೇಳ್ಕೊಟ್ಟಿದ್ದೆ ಎಲ್ಗೂ ನೆನಪಿದ್ಯಾ ಎಸ್ ಮ್ಯಾಮ್ ಟೀಚರ್ ಏನ್ ನೆನಪಿದೆ ಹೇಳ್ಕೊಟ್ಟಿದ್ದೆ ಹೇಳಿ ಸೈನ್ಸ್ ರೈಮ್ಸ್ ಟೀಚರ್ ರೈಮ್ಸ್ ವೆರಿ ಗುಡ್ ಯಾವ ರೈಮ್ ಹೇಳ್ಕೊಟ್ಟಿದ್ದೆ ಟೀಚರ್ ನಾ ಹೇಳ್ತೀನಿ ಟೀಚರ್ ಹೇಳು ವಿಜಯ್ ಟೀಚರ್ ನಾನ್ರಿ ಓಕೆ ವಿಜಯ್ ನೀನ್ ಹೇಳಪ್ಪ ಆಮ್ ಪಾಮ್ ಲಕ್ಕಿ ನಂಬರ್ 1 ಇದು ಹೇಳ್ಕೊಟ್ರಿ ಟೀಚರ್ ವೆರಿ ಗುಡ್ ಸೋ ಸ್ವೀಟ್ ಇನ್ನೊಂದ್ ಸರ್ತಿ ಮಾಡ್ತಿರೋದ್ನ ರೈಮ್ ನ ಎಸ್ ಟೀಚರ್ ಓಕೆ ಆಲ್ ಆಫ್ ಯು ಸ್ಟ್ಯಾಂಡ್ ಅಪ್ Okay, 1, 2, 3, start. Palm, lucky number 1. 1 makes sun. Sun, laka, sun. Palm, lucky number 2. 2 is shoe. Shoe, laka, shoe.
palm, lucky number 3. 3 is free. Free alaka, free alaka, free alaka, free. Palm, lucky number 4. 4 is floor. Floor alaka, floor alaka, floor alaka, floor. Palm, lucky number 5. 5 is fine. Fine alaka, fine alaka, fine alaka, fine. Palm, lucky number 6. 6 is Vicks. Vicks alaka, Vicks alaka, Vicks alaka, Vicks. Palm, lucky number 7. 7 is heaven. Heaven alaka, heaven alaka, heaven alaka, heaven. Palm, lucky number 8. 8 is fight. Fight alaka, fight alaka, fight alaka, fight. Palm, lucky number 9. 9 is mine. Mine alaka, mine alaka, mine alaka, mine. Palm, lucky number 10. 10 is win. Win alaka, win alaka, win alaka, win. Palm, lucky number 0. 0 is hero. Hero laka, hero laka, hero laka, hero. Very good. Okay, sit down. ಓಕೆ ನಿನ್ನೆ ಹೇಳ್ಕೊಟ್ಟಿದ್ದು ಹೋಮ್ವರ್ಕ್ ಎಲ್ಲರೂ ಮಾಡಿದ್ದೀರಾ? ಹಾ ಮಾಡಿದೀವಿ ಟೀಚರ್. ಓಕೆ ಪ್ರೀತಿ ಭಾನು ತಗೊಂಬನ್ನಿಪ್ಪ. ಹಾ ಟೀಚರ್. ಓಕೆ ವೆರಿ ಗುಡ್. ಟೀಚರ್ ಟೀಚರ್ ಎಸ್ ವಿಜಯ್. my father and my uncle are coming. ಓ ವೈ? Meet you. ಓಕೆ ಟೆಲ್ ದೆಮ್ ಟು ಕಮ್ ಹಿಯರ್. Yes teacher. ಓಕೆ Uncle, ಪ್ರೀತಿ ಬರ್ರಿ ಬಾಬಾ. ಅಂಡ್ ನಿನ್ನೆ ಹೇಳ್ಕೊಟ್ಟಿರೋಣ ಇನ್ನೊಂದು 5 ಸರ್ತಿ ಬರಿಬೇಕು ಆಯ್ತಾ? ಓಕೆ ಮಾಡಿ ಬನ್ನಿ. Teacher, he my father. ನಮಸ್ತೆ ಸರ್. ಇವರು ನಮ್ಮ ಫಾದರ್ ರೀ, ನಮಸ್ತೆ ಪಾ. ಇವರು ನಮ್ಮ ಅಂಕಲ್ ರೀ. ನಮಸ್ತೆ. ಹಾ ಸರ್ ಮನೇಲಿ ಗೊತ್ತಾಗ್ಲಿಲ್ಲ. ಮೇಡಮು ನಿನ್ನೆ ನನ್ನ ಮಗ ಮಾವ್ರು ಮಾತಾಡ್ಬೇಕಂದ್ರ ಭಾಳ ಇಂಗ್ಲೀಷ್ ಮಾತಾಡಿದ. ಹಾ ಹಾ ಹೇಳಿದ್ರು ನಾನು ನಿನ್ ಮಗ ಯಾವ ಸ್ಕೂಲಿಗೆ ಹೋಗ್ತಾನ, ಸ್ವಲ್ಪ ಟೀಚರ್ ಏನೋ ಭೇಟಿ ಮಾಡ್ಸಪ್ಪ, ಯಾವ ಸ್ಕೂಲಿಗೆ ಹೋಗ್ತಾನ ಅಂತ ಅದಕ್ಕೆ ಕರ್ಕೊಂಡ್ ಬಂದಿದ್ರಿ ಮೇಡಮ್. ಓ ಹೌದಾ ವಿಜಯ್, ಇಂಗ್ಲಿಷ್ ಮಾತಾಡ್ಬೇಕಾ ನೀನು? ಮೇಡಮ್ ವೆರಿ ಗುಡ್. ಹೇಳ್ಕೊಟ್ರಲ್ರಿ ಒಂದ್ ಹಾ, ಹಾ. ಅವನ ಒಂದಿಷ್ಟು ಹೇಳ್ಕೊಡ್ತೀನಿ. ವೆರಿ ಗುಡ್. ನೋಡಿ ಸರ್, ಈಗಿನ ಕಾಲದಲ್ಲಂತೂ ಇಂಗ್ಲಿಷ್ ತುಂಬಾನೇ ಮುಖ್ಯ ಇದೆ. ಇಂಗ್ಲಿಷ್ ಇಲ್ಲಾಂದ್ರೆ ಯಾವ ಮಕ್ಳು ಮಾತಾಡ್ಲಿಕ್ಕೆ ಆಡ್ಲಿಕ್ಕೆ ಅವ್ರಿಗೂ ಇಷ್ಟ ಆಗಲ್ಲ, ಬರೀ ಕನ್ನಡ ಕಲ್ತು. ಸೊ ಈಗಿನ ಕಾಲದಲ್ಲಿ ಇಂಗ್ಲಿಷ್ ತುಂಬಾ ಇಂಪಾರ್ಟೆಂಟ್. ಹಂಗಾಗ್ಬಿಟ್ಟು ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಸೊ ಅಷ್ಟನ್ನ ನಾವು ಇಂಗ್ಲಿಷ್ ಕಲಿತಾ ಇದ್ದೀವಿ. ಅದೇ ತರ ಒಂದು ಯಾದಗಿರಿಯಿಂದ ಒಬ್ರು 5 ಕಾರ್ಯಕ್ರಮದವ್ರು ಅಂತ ಬಂದಿದ್ದಾರೆ. ಅವರು ಮಕ್ಕಳಿಗೆ ವಾರಕ್ಕೊಂದ್ಸರ್ತಿ ಇಲ್ಲ 2 ಸರ್ತಿ ಬಂದು ಇಂಗ್ಲಿಷ್ ಬಗ್ಗೆ ಆಟ ಪಾಠ ಎಲ್ಲ ಮಾಡಿ ಹೇಳಿಸ್ತಿರ್ತಾರೆ. ಹೌದೇನವ, ಅದೇ ನಮ್ ವಿಜಯಪ್ಪಂದು ಇಂಗ್ಲಿಷ್ ಮಾತು ಕೇಳಿ ಬಹಳ ಖುಷಿ ಆಯ್ತವ. ಹಾ. ಅದಕ್ಕೆ ಬಂದೆ ನಿಮ್ ಶಾಲೆಗೆ ಒಸಿ ಬಗಮಪ್ಪ ನೋಡಮ್ ಏನೇನ್ ಕಲಿಸ್ತಾರಂತ. ಜಗ್ಗಿ ಖುಷಿ ಆಯ್ತವ. ಇದು ಇಲ್ಲೇ ನಿಮ್ಮ ಊರಾಗೆ ಕಲಿಸ್ತೀಗನವ? ಹೂನಪ್ಪ, ಈ ವಂಶಕ್ನಳ್ಳಿನೇ ಕಲಿಸ್ತಾರೆ. ಇಲ್ಲೇ ನಿಮ್ ಶಾಲೆಗೆ? ಹಾ, ನಮ್ ಶಾಲೆ. ಹೌದವ. ಈ ಇಂಗ್ಲಿಷ್ ಯಾರವ ವಾರಕ್ಕೊಮ್ಮೆ ಬಂದು ಕಳ್ಸದ? 5 ಕೋಆರ್ಡಿನೇಟರ್ ಅಂತಪ್ಪ. ಹೌದೇನವ? ಈಗ ಬಂದ್ರು ನೋಡಿ. ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ. ಸರ್ ಇವರು ನಮಸ್ಕಾರ ಸರ್. ವಿಜಯ್ ಅವರಪ್ಪ, ವಿಜಯ್ ಅವ್ರ ಮಾವ. ಹೌದಾ? ನಮಸ್ಕಾರ. 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 ಹೇಳ್ರಿ ಏನು? ಇಲ್ಲ ರೀ, ಅದು ನಮ್ಮ ಹಳೆ ವಿಜಯ್ ಇಂಗ್ಲಿಷ್ದಾಗ ಮಾತಾಡಿದಾಗ ಬಹಳ ಚೆನ್ನಾಗಿ ಮಾತಾಡಿದ. ಹೌದಾ? ನನಗ್ ಬಹಳ ಖುಷಿ ಆಯ್ತು ಸಾಬು. ಹೌದು, ತುಂಬಾ ಜಾಣ ಇದ್ದಾನೆ. ಅದಕ್ಕೆ ನಿಮ್ಮ ಹೊಸಿ ಶಾಲಿಗೆ ಬಗಮು ಇಂಗ್ಲಿಷ್ ಹೆಂಗ್ ಕಲಿಯಕತ್ತಿದಪ್ಪ ವರ್ಷ ನೋಡಮಂತಂದು ಮಾಸ್ತಕ್ ಬೆಟ್ಟಾಗಮಂತ ಬಂದಿ. ಅಲ್ಲಿ ಅಮ್ಮ ಹೇಳಿದ್ಲ, ಇಲ್ಲ ಬರ್ತಾರ ವಾರಕ್ಕೊಂದ್ಸತಿ ಬರ್ತಾರ, ಬಂದು ಇಂಗ್ಲಿಷ್ನು ಹೇಳ್ತಾರ, ಇಲ್ಲಿ ಟೀಚರ್ನು ಹೇಳ್ತಾರ ಅಂತ ಹೇಳಿದ್ರೆ ಬಹಳ ಖುಷಿ ಆಯ್ತಪ್ಪ. ಅದಕ್ಕೆ ಸ್ವಲ್ಪ ಬೆಟ್ಟಾಗಿ ಹೋಗಮಂತ ಬಂದಿವಪ್ಪ. ಒಳ್ಳೇದಾಯ್ತು, ಬಂದದ್ದು ಒಳ್ಳೇದಾಯ್ತು. ಏನ್ ಹೇಳಿ, ಇಂಗ್ಲಿಷ್ ಅಂತ ನಿಮ್ಗೆಲ್ಲ ಗೊತ್ತಲ್ಲ. ಈ ಕಾಲದಲ್ಲಿ ಇಂಗ್ಲಿಷ್ ಗೊತ್ತಿದ್ರೆ ಈ ಜಗತ್ನಾಗ ಎಲ್ಲಾದ್ರೂ ಹೋಗಿ ನಾವು ಬದುಕಬಹುದು. ಅದಕ್ಕಾಗಿ ನಾವು ಏನಂತಂದ್ರೆ ಹಳ್ಳಿ ಮಕ್ಕಳು ಏನಿದ್ದಾರೆ ಆ ಸ್ಕೂಲ್ಗಳಿಗೆ ಹೋಗ್ಬಿಟ್ಟು ನಾವೇ ಫ್ರೀ ಆಗಿ ಏನ್ ಮಾಡ್ತಾ ಇದೀವಿ, ಮಕ್ಕಳಿಗೆ ಇಂಗ್ಲಿಷ್ ಅನ್ನ ಹೇಳ್ಕೊಡ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇದೀವಿ. ಹೌದಾ? ಎಲ್ಲಿಂದ ಬರ್ತೀಗಪ್ಪ ನೀವು? ನಾವು ಯಾದಗಿರಿಯಿಂದ ಬರ್ತೀವಿ ನೋಡಪ್ಪ.
ಇಲ್ಲಿ ಯಾದ್ಗಿಗ ಯಾದಗಿರಪ್ಪ. ಹೌದಪ್ಪ, ಅಲ್ಲಿ ಎಲ್ಲಿ ಇರ್ತೀಗಪ್ಪ? ನೀ ಯಾದಗಿರಿ ಹೋಗಿದ್ದಲ್ಲಪ್ಪ? ಹಾ ನೋಡಿ ನಾ ಯಾದಗಿರಲ್ಲಿ ವೆಂಕಟರಮಣ ಗುಡಿ ನೋಡಿದ್ಯಾ? ಅದು ದೊಡ್ಡ ಗುಡಿ, ವೆಂಕಟರಾಮ ಗುಡಿ. ಆ ವೆಂಕಟರಮಣ ಗುಡಿ ಅದಲ್ಲ, ಹೌದಪ್ಪ. ಆ ವೆಂಕಟರಮಣ ಗುಡಿ ಹಿಂದೆನೆ ನಮ್ ಕಲಿಕೆ ಸಂಸ್ಥೆ ಅಂತ ಅದ, ನಮ್ಮ ಆಫೀಸು. ಯಾವ್ದಪ್ಪ? ಕಲಿಕೆ ಅಂತ ಹೇಳಿ ಆಫೀಸ್ ಅದ, ಕಲಿಕೆ ಸಂಸ್ಥೆ. ಸಂಸ್ಥೆ. ಅದಕ್ಕೆ ನಮ್ ಕಲಿಕೆ ಆಫೀಸ್ ಅಂತ ಕರಿತೀವಿ. ಆ ಸಂಸ್ಥೆಯಿಂದನೇ ನಾವು ಇಂಗ್ಲಿಷ್ ಕಲ್ಸೋಕ್ ಬರ್ತಾ ಇದೀವಿ ನೋಡ. ಬಹಳ ಖುಷಿ ಆಯ್ತು ಬಿಡಪ್ಪ, ಬಹಳ ಖುಷಿ ಆಯ್ತು. ಹೌದು. ಮತ್ತೆ ಏನೇನ್ ಮಾಡ್ತೀರಪ್ಪ ನಿಮ್ ಸಂಸ್ಥೆಯಿಂದ? ನೋಡಪ್ಪ, ಕಲಿಕೆ ಸಂಸ್ಥೆಯಿಂದ ನಾವು ಪೈ ಒಂದೇ ಮಾಡ್ತಾ ಇಲ್ಲ, ಇದೇನ್ ಇಂಗ್ಲಿಷ್ ಕಲಿಸ್ತೀವಲ್ಲ ಹೌದಾ, ಅದೊಂದೇ ಇಲ್ಲ. ಆ ಸ್ಕೂಲ್ಗಳಲ್ಲಿ ಶೌಚಾಲಯ ವ್ಯವಸ್ಥೆ ಬಗ್ಗೆ ನೋಡ್ತೀವಿ, ಆಮೇಲೆ ಕುಡಿಯೋ ನೀರು ವ್ಯವಸ್ಥೆ ಬಗ್ಗೆ ಹೇಳ್ತಾ ಇದೀವಿ, ಅದ್ರ ಜೊತೆಗೆ ಪೌಷ್ಟಿಕ ಆಹಾರದ ಬಗ್ಗೆ ಇರ್ತದಲ್ಲ ಅದ್ರ ಬಗ್ಗೆ ನಾವು ಏನ್ ಮಾಡ್ತಾ ಇದೀವಿ, ಜನರಲ್ಲಿ ಒಳ್ಳೆ ಜನ ಮೂಡಿಸ್ತಾ ಇದೀವಿ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ಕಲಿಕೆ ಸಂಸ್ಥೆಯಿಂದ ಮಾಡ್ತಾ ಇದೀವಪ್ಪ. ಬಹಳ 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 ಖುಷಿ ಆಯ್ತಪ್ಪ. ಇದು ಇದು ಇದೊಂದೇ ಊರಾಗೇನಪ್ಪ? ಇಲ್ಲ, ನಾವು ಮೊದಲು ಒಂದು ವರ್ಷ ಹಿಂದ್ಗಡೆ ಬರೀ ನಮ್ಮ ಇಂಗ್ಲಿಷ್ ಪ್ರೋಗ್ರಾಮ್ ಅನ್ನ 32 ಸ್ಕೂಲಲ್ಲಿ ಮಾಡಿದ್ವಿ ಕಾರ್ಯಕ್ರಮನ. ಈ ವರ್ಷ ಏನ್ ಮಾಡಿದ್ರು 100 ಸ್ಕೂಲ್ಗಳಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. 100 ಹಳ್ಳಿ ಸ್ಕೂಲ್ಗಳೇ ದೊಡ್ಡ ಕೆಲಸ ಅದು ಬಿಡಪ್ಪ. ಅದಕ್ಕೆ ನೋಡಪ್ಪ, ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬರ್ತದಪ್ಪ ನಿಮ್ಗೆ? ನೋಡಪ್ಪ, ಇದಕ್ಕೆಲ್ಲ ದುಡ್ಡು ಅಂತಂದ್ರೆ ಒಂದು ದೊಡ್ಡ ಟ್ರಸ್ಟ್ ಇದೆ, ಅಂದ್ರೆ ಸಂಘ ಅಂತ ಕರಿತೀವಿ, ದೊಡ್ಡ ಸಂಘ ಇದೆ, ಟ್ರಸ್ಟ್ ಅಂತ ಕರಿತೀವಿ. ಆ ಟ್ರಸ್ಟ್ ಹೆಸರು ಏನಪ್ಪ? ಟಾಟಾ ಟ್ರಸ್ಟ್ ಅಂತಿದೆ. ಟಾಟಾ ಟ್ರಸ್ಟ್. ಆ ಟಾಟಾ ಟ್ರಸ್ಟ್ ನವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಹಳ್ಳಿಯಲ್ಲಿ ಓದ್ತಾ ಇದಾರೆ ಮಕ್ಕಳು, ಅವ್ರಿಗೆ ಇಂಗ್ಲಿಷ್ ಸುಲಭವಾಗಿ ಓದೋದಕ್ ಬರ್ಬೇಕು, ಬರೆಯೋದಕ್ ಬರ್ಬೇಕು. ಅವರು ಕೂಡ ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಏನೋ ಈ ಮಕ್ಕಳು ಇಂಗ್ಲಿಷ್ ಮಾತಾಡ್ತಾರಲ್ಲ, ಅದೇ ತರ ಹಳ್ಳಿ ಮಕ್ಕಳು ಕೂಡ ಈಸಿಯಾಗಿ ಇಂಗ್ಲಿಷ್ ಮಾತಾಡ್ಬೇಕು, ಸುಲಭವಾಗಿ ಇಂಗ್ಲಿಷ್ ಮಾತಾಡ್ಬೇಕು ಅಂತ ಹೇಳಿಬಿಟ್ಟು ಅವ್ರು ನಮಗ ಹಣದ ಸಹಾಯ ಮಾಡ್ತಾ ಇದಾರೆ ನೋಡಿ. ನಿಜ ಅದಪ್ಪ, ಎಲ್ಲ ಪಟ್ಟಣ ಮಕ್ಕಳೆಲ್ಲ ಹುಷಾರಾಗಿ ಅವೇ ದೊಡ್ಡ ದೊಡ್ಡ ನೌಕರಿ ತಗೊಂಡ. ನಮ್ಮ ಹಳ್ಳಿ ಮಕ್ಕಳು, ಬಡ ಮಕ್ಕಳು ಇಲ್ಲೇ ಆಗಪ್ಪ ಬಹಳ ದೊಡ್ಡ ಕೆಲಸ ಮಾಡಿವಿ. ಸರಿ, ಕಲಿಕೆ ಸಂಸ್ಥೆ ನಿಮಗ ದೊಡ್ಡ ಸಾಬ್ ಇರ್ತಾರಲ್ಲಪ್ಪ, ದೊಡ್ಡ ಸಾಬ್ ಯಾರಿರ್ಬೋದು? ಈಗ ನಮ್ಮ ಕಲಿಕೆ ಸಂಸ್ಥೆಯಲ್ಲಿ ಅಂತಂದ್ರೆ ಶಿವಕುಮಾರ್ ಸರ್ ಅಂತಿದಾರಪ್ಪ, ಅವ್ರು ನಮ್ಮ ಅಧಿಕಾರಿಗಳು. ಅವ್ರ ಮಾರ್ಗದರ್ಶನದಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದೀವಿ ನೋಡ. ಬಹಳ ಖುಷಿ ಆಯ್ತಪ್ಪ. ಶಿವಕುಮಾರ್ ಸಾಬ್ರಿಗೆ ನಮಸ್ಕಾರ ಹೇಳಪ್ಪ. ಆಯ್ತಪ್ಪ, ಒಳ್ಳೇದಾಗ್ಲಪ್ಪ. ಬಹಳ ನಮಸ್ಕಾರ. ಬರೋಣ ಸರ್. ನಮಸ್ಕಾರ. ಇಂಗ್ಲಿಷ್ ಅನ್ನು ಕಲಿಸುವುದೇ ನಮ್ಮ ಸಾಧನೆ. ನಾವು ಹಾಡುತ್ತಾ, ನಾವು ನಲಿಯುತ್ತಾ ಇಂಗ್ಲಿಷ್ ಕಲಿಯೋಣ, ಇಂಗ್ಲಿಷ್ ಭಾಷೆ ಕಲಿಸೋಣ. ಇಂಗ್ಲಿಷ್ ಕಾರ್ಯಕ್ರಮ ಬಂತು ನಮ್ಮ ಶಾಲೆಗೆ. ಇಂಗ್ಲಿಷ್ ಅನ್ನು ಕಲಿಸುವುದೇ ನಮ್ಮ ಸಾಧನೆ. ನಾವು ಹಾಡುತ್ತಾ, ನಾವು ನಲಿಯುತ್ತಾ ಇಂಗ್ಲಿಷ್ ಕಲಿಯೋಣ, ಇಂಗ್ಲಿಷ್ ಭಾಷೆಯ ಕಲಿಸೋಣ. CFPT ಎಂಬುದೇ ನಮ್ಮ ಆಫೀಸ್ ಆಗಿದೆ, ಪೈ ಎಂಬುದೇ ನಮ್ಮ ಕಾರ್ಯಕ್ರಮವೂ ಆಗಿದೆ. ಹಳ್ಳಿಯ ಮಕ್ಕಳಿಗೆ ಇಂಗ್ಲಿಷ್ ಅನ್ನು ಕಲಿಸಲು, ಹಾರಾಡೋ ಮನಸ್ಸಿಗೆ ಅಕ್ಷರದಳವು ಮೂಡಿಸಲು. ಈ ಕಂಗಳು ಕೊನೆಯಾಗಲಿ ಅಕ್ಷರ ಹೆಸರಲ್ಲೇ ವಿದ್ಯೆಯೂ ಮಳೆ. ಇಂಗ್ಲಿಷ್ ಕಾರ್ಯಕ್ರಮ ಬಂತು ನಮ್ಮ ಶಾಲೆಗೆ. ಇಂಗ್ಲಿಷ್ ಕಲಿಯೋಣ, ಇಂಗ್ಲಿಷ್ ಭಾಷೆಯ ಕಲಿಸೋಣ. ಕಲಿಕೆ ಕಾರ್ಯಾಲಯ ಎಂಬುದೇ ನಮ್ಮ ಸಂಸ್ಥೆ ಆಗಿದೆ. ಇಲ್ಲಿ ಇಂಗ್ಲಿಷ್ ಕಲಿಸುವ ಸಾಧನೆ ಇನ್ನೂ ಮೂಡಿದೆ. 13 ಸಂಯೋಜಕರ ತಂಡವು ಇನ್ನೂ ಹೊಂದಿದೆ. ಶಿಕ್ಷಕರಿಗೆ ಸಹಾಯ ಮಾಡುತ್ತಾ ಈಗೂ ಮುಂದಾಗಿದೆ. ಈ ಟಾಟಾ ಸಂಸ್ಥೆ ನೆರವಿನೊಂದಿಗೆ ಶಿಕ್ಷಣ ಕಲಿತಿರಲು ನಾವು ಶಾಲೆಗೆ ಬರುತ್ತಿರಲು. ಇಂಗ್ಲಿಷ್ ಕಾರ್ಯಕ್ರಮ ಬಂದು ಶಾಲೆಗೆ. ಇಂಗ್ಲಿಷ್ ಕಲಿಸುವುದೇ ನಮ್ಮ ಸಾಧನೆ. ನಾವು ಹಾಡುತ್ತಾ, ನಾವು ನಲಿಯುತ್ತಾ ಇಂಗ್ಲಿಷ್ ಕಲಿಯೋಣ, ಇಂಗ್ಲಿಷ್ ಭಾಷೆಯ ಕಲಿಸೋಣ. ಇಂಗ್ಲಿಷ್ ಕಾರ್ಯಕ್ರಮ ಬಂತು ನಮ್ಮ ಶಾಲೆಗೆ. ಇಂಗ್ಲಿಷ್ ಅನ್ನು ಕಲಿಸುವುದೇ ನಮ್ಮ ಸಾಧನೆ. ನಾವು ಹಾಡುತ್ತಾ, ನಾವು ನಲಿಯುತ್ತಾ ಇಂಗ್ಲಿಷ್ ಕಲಿಯೋಣ, ಇಂಗ್ಲಿಷ್ ಭಾಷೆ ಕಲಿಸೋಣ. ಇಂಗ್ಲಿಷ್ ಕಾರ್ಯಕ್ರಮ ಬಂತು ನಮ್ಮ ಶಾಲೆಗೆ. ಇಂಗ್ಲಿಷ್ ಅನ್ನು ಕಲಿಸುವುದೇ ನಮ್ಮ ಸಾಧನೆ. ನಾವು ಹಾಡುತ್ತಾ, ನಾವು ನಲಿಯುತ್ತಾ ಇಂಗ್ಲಿಷ್ ಕಲಿಯೋಣ, ಇಂಗ್ಲಿಷ್ ಭಾಷೆ ಕಲಿಸೋಣ. ಇಂಗ್ಲಿಷ್ ಕಲಿಯೋಣ, ಇಂಗ್ಲಿಷ್ ಭಾಷೆ ಕಲಿಸೋಣ. ಇಂಗ್ಲಿಷ್ ಕಲಿಯೋಣ, ಇಂಗ್ಲಿಷ್ ಭಾಷೆ ಕಲಿಸೋಣ. ಧನ್ಯವಾದಗಳು.
ಇತ್ತು ಜರ ಜರ ಅರ್ಥ ಆಯ್ತು. ನಿನಗೆ ಜರ ಅರ್ಥ ಆಗ್ಯದಲ್ಲ, ನಮ್ಮ ಬಂಶಟಳ್ಳಿ ಜನರಿಗೆ ಪೂರ್ತಿ ಅರ್ಥ ಆಗ್ಯದ. ಹೌದಾ? ಯಾಕಂದ್ರ ಕನ್ನಡ ಕಲಿಯಾಮ, ಹಾ, ಅದ್ರ ಜೊತೆಗೆ ಇಂಗ್ಲಿಷ್ನು ಕಲಿಯಾಮ. ಓ, ಇಂಗ್ಲಿಷ್ನು ಬೇಕು. ನಮ್ಮ ಮಕ್ಕಳಿಗೆ ಇಂಗ್ಲಿಷ್ ಕಲ್ತರ ಒಳ್ಳೆ ನೌಕರಿ ಸಿಗ್ತದ, ಒಳ್ಳೆ ಜನ ಆಗ್ತಾರ, ಚಂದ ಆಗ್ತದ. ಅದಕ್ಕೋಸ್ಕರ ಅವ್ರು ಹೇಳಿದ್ರೆ ನಮ್ಮ ಹುಡುಗರು ಹೇಳಿದ್ರಲ್ಲ, ಹಾ, ಅವ್ರು ಹೇಳಿದ್ ಇಷ್ಟೇ, ಹಾ, ನಾವೆಲ್ಲ ಕನ್ನಡದ ಜೊತೆಗೆ ಇಂಗ್ಲಿಷ್ನು ಕಲಿಯಾಮ. ಓ, ಇಂಗ್ಲಿಷ್ ಕಲ್ತರ ಒಳ್ಳೇದಾಗ್ತದ ಅನ್ನೋದು ಅವ್ರ ಉದ್ದೇಶ ಇತ್ತು ನೋಡಪ್ಪ. ಇಂಗ್ಲಿಷ್ ಬಹಳ ಚಂದ ಕಲ್ತ್ರ. ಕಲಿಬೇಕು, ಕಲ್ತ್ರ ಬಹಳ ಚಂದ ಅಂತ ಹೇಳಿದ್ರಪ್ಪ. ಆಯ್ತಾಯ್ತು, ಕಲಿಸ್ತೀವಪ್ಪ, ಕಲಿಸ್ತೀವಿ ನಾವು. ಇನ್ನೊಂದು ಗೊತ್ತದ ನಿನಗ? ಇನ್ನೊಂದು ಬರೀ ಸಾಲಿ ಆಯ್ತು, ನಮ್ಮ ರೈತರ ಬಗ್ಗೆ ಏನಪ್ಪ ಜನ? ಮಲಪಣ್ಣ ಗಾಬರಿ ಆಗ್ಬೇಡ, ಹಾ, ಅವರು ರೈತರ ಬಗ್ಗೆನೂ ಕೆಲಸ ಮಾಡಕತ್ತಾರ. ಓ, ಅದು ಏನಂತ ನೋಡ್ಬೇಕಲ್ಲ ನಾವ್. ನೋಡೋಣ. ರೈತರ ಬಗ್ಗೆ ಏನ್ ಕೆಲಸ ಮಾಡಕತ್ತಾರ, ಹಾ. ರೈತರ ಕಷ್ಟಗಳು ಏನಂತ. ಹೌದೌದು, ಬೇಕು, ಹೌದಲ್ಲ, ನೋಡ್ಬೇಕು. ರೈತರ ಕಷ್ಟಗಳು ನೋಡ್ಬೇಡನಲ್ಲ. ಹೌದು, ನೋಡೋಣ.